ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಜಯ ಸೌಂದರ್ಯ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇದು ಬಂದು ನಮ್ಮ ಡೇ 4 ವ್ಲಾಗ್ ಆಗಿರುತ್ತೆ. ಲಾಸ್ಟ್ ವಿಡಿಯೋ ನೀವು ನೋಡಿದ್ರಿ, ಶೃಂಗೇರಿಗೆ ಹೋಗಿದ್ವಿ, ಅದೆಲ್ಲ ಮುಗಿಸ್ಕೊಂಡು ಇವಾಗ ಮಕ್ಕಳೆಲ್ಲ ಬೀಚ್ ಹೋಗಬೇಕು ಅಂತಿದ್ರು. ಹಾಗಾಗಿ ಅಲ್ಲಿಂದ ಒಂದು 100 ಕಿಲೋಮೀಟರ್ಸಲ್ಲೇ ಉಡುಪಿ ಇತ್ತು, ಹೋಗೋಣ ಅಂತ ಸಡನ್ ಆಗಿ ಪ್ಲ್ಯಾನ್ ಮಾಡಿದ್ವಿ. ಸೊ ಲಾಸ್ಟ್ ವಿಡಿಯೋ ಅಕ್ಷರಾಭ್ಯಾಸ ಹೇಗೆ ಮಾಡಿಸೋದು, ಎಷ್ಟೊತ್ತಿಗೆ ಹೋಗಬೇಕು, ಪ್ರತಿಯೊಂದು ಡೀಟೇಲ್ಸ್ ನಾನು ಲಾಸ್ಟ್ ವಿಡಿಯೋ ಕೊಟ್ಟಿದ್ದೀನಿ. ಇನ್ನೂ ಯಾರು ಹೋಗಿ ನೋಡಿಲ್ಲ, ಹೋಗಿ ನೋಡಿ. ನಿಮ್ಗೆ ಇಷ್ಟ ಆದರೆ ಒಂದು ಪುಟ್ಟ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆಯೇ ಫೈನಲಿ 100 ಕಿಲೋಮೀಟರ್ಸ್ ಅಷ್ಟು ಟ್ರಾವೆಲ್ ಮಾಡಿಕೊಂಡು ಮಣಿಪಾಲ್ ಹತ್ರ ಬಂದ್ವಿ. ಅಷ್ಟೊತ್ತಿಗೆ ನಾವೆಲ್ಲ ತಂದಿದ್ದು ವಿಂಟರ್ ವೇರ್. ಈ ಸೈಡ್ ನೋಡಿದ್ರೆ ಫುಲ್ಲು ಸೆಕೆ ಆಗ್ತಾ ಇದೆ. ಸರಿ ಓಕೆ, ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಮ್ಯಾಕ್ಸಿಗೆ ಬಂದ್ವಿ. ಹಾಗೆಯೇ ಮಕ್ಕಳನ್ನ ಕರ್ಕೊಂಬಂದರೆ ಶಾಪಿಂಗ್ ಇದೇ ಕತೆ, ಅದು ಬೇಕು ಇದು ಬೇಕು ಅಂತ. ಸರಿ ಓಕೆ ಅಂದ್ಬಿಟ್ಟು ಎಲ್ಲ ಶಾಪಿಂಗ್ ಮಾಡಿಕೊಂಡು ಟ್ರಿಪ್ಪಿಗೆ ಬಂದರು. ಇಲ್ಲೂ ಬಿಟ್ಟಿಲ್ಲ ನಾವು ಶಾಪಿಂಗ್ ಮಾಡೋದು. ಅವ್ನು ನೋಡಿ ಎದುವಿರೋ ಸ್ಪೈಡರ್ ಮ್ಯಾನ್ದು ಅದೆಲ್ಲ ಶಾಪಿಂಗ್ ಮಾಡ್ಕೊಬಂದಿದ್ದ. ಸೊ ಇನ್ನು ಕೆಲವೊಂದು ರಾಕ್ ಕ್ಲಿಪ್ಪಿಂಗ್ಸ್ನೆಲ್ಲ ಹಾಕ್ತೀನಿ, ನೋಡಿ ಎಂಜಾಯ್ ಮಾಡಿ. ಪ್ಲೀಸ್ ಇಗ್ನೋರ್ ಮೈ ವಾಯ್ಸ್. ನನಗೆ ತುಂಬ ಕೋಲ್ಡ್ ಇವಾಗಿರೋ ಬೆಂಗಳೂರು ವೆದರ್ಗಂತೂ ಫುಲ್ಲು ಕೆಮ್ಮಿ ಎದೆ ನೋವೆಲ್ಲ ಬರೋ ಥರ ಆಗಿಬಿಟ್ಟಿದೆ. ಸೊ ಆದಷ್ಟು ರಾಕ್ ಕ್ಲಿಪ್ಪಿಂಗ್ಸ್ನ ಇಡ್ತೀನಿ, ನೋಡಿ ಎಂಜಾಯ್ ಮಾಡಿ. ಮಾಡಿಸ್ತೇನೆ. ಬೀಚಿಗೆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡ್ವಿ. ಒಂದಷ್ಟು ಬಿಲ್ ಆಯಿತು. ಅದಾದಮೇಲೆ ಊಟಕ್ಕೆ ನಿಲ್ಸೋಣ ಎಲ್ಲಿ ನಿಲ್ಸೋಣ ಅಂತ ಮಾತಾಡಿಕೊಂಡು ನಾವು ಬುಕ್ ಮಾಡಿರೋವಂಥ ಸ್ಟೇ ಹತ್ರಕ್ಕೇ ಹೋಗ್ಬಿಟ್ವಿ. ಊಟನೇ ಮಾಡೋಕ್ಕಾಗಿಲ್ಲ. ಸರಿ ಓಕೆ, ಇದನ್ನೆಲ್ಲ ಲಗೇಜ್ನೆಲ್ಲ ಇಟ್ಬಿಟ್ಟು ತಿರುಗಿ ಊಟಕ್ಕೆ ಬರೋಣ ಅಂತ ಅಂದ್ಕೊಂಡು ಹೋದ್ವಿ. ಆ್ಯಂಡ್ ಬುಕ್ಕಿಂಗ್ ಸ್ಟೋರಿಗೆ ಬಂದರೆ ನಾವೇನೂ ಪ್ಲ್ಯಾನ್ ಮಾಡಿರಲಿಲ್ವಲ್ಲ ಉಡುಪಿಗೆಲ್ಲ ಹೋಗಬೇಕು ಅಂತ. ನಿನ್ನೆ ನೈಟ್ ಈವ್ನಿಂಗ್ ಕಾಲ್ ಮಾಡಿ ಎಲ್ಲಿ ಸ್ಟೇ ಮಾಡೋದು ಅಂತ ಎಂಕ್ವೈರಿ ಮಾಡಿದಾಗ ಒಂದು ಸ್ಟೇ ಬುಕ್ ಆಯಿತು, ಆಯಿತಾ. ಲಕ್ಕೀಲಿ ಯೂಶಲಿ ಅಲ್ಲಿ ಯಾವಾಗಲೂ ಕ್ರೌಡ್ ಇರುತ್ತಂತೆ, ಅಂದರೆ ಬುಕ್ಕಿಂಗ್ ಆಗೋಗ್ಬಿಡುತ್ತೆ ಅಂತೆ. ಬಟ್ ಲಕ್ಕೀಲಿ ನಮಗೆ ಬುಕ್ ಆಗಿರಲಿಲ್ಲ. ಸರಿ ಅಂತ ಅದನ್ನು ಬುಕ್ ಮಾಡ್ಕೊಂಡ್ವಿ. ತುಂಬ ಚೆನ್ನಾಗಿತ್ತು ಸ್ಟೇ. ವೆರಿ ಆಪೋಸಿಟ್, ಬಿಲ್ಡಿಂಗ್ ಆಪೋಸಿಟಲ್ಲೇ ಜಸ್ಟ್ ಒಂದು 100 ಮೀಟರ್ಸಲ್ಲೇ ಬೀಚ್ ಇದೆ. ನೋಡ್ಬೋದು, ಈ ಥರ ಬೀಚ್ ಇದೆ. ಬ್ಯಾಕ್ ಸೈಡಲ್ಲೇ ಬ್ಯಾಕ್ ವಾಟರ್ಸ್ ಇದೆ. ಸೂಪರಾಗಿ. ಇದು ನಮ್ಮ ಫಸ್ಟ್ ಎಕ್ಸ್ಪೀರಿಯನ್ಸ್ ಈ ಥರ ಬ್ಯಾಕ್ ವಾಟರ್. ಲೆಫ್ಟ್ ಸೈಡ್ಗೆ ರೈಟ್ ಸೈಡಿಗೆ ನೋಡಿದ್ರೆ ಬೀಚ್. ಈ ಥರ ತುಂಬ ಖುಷಿ ಆಗುತ್ತೆ ನನಗೆ ಈ ಥರ ಸ್ಟೇ ಮಾಡೋದೆಲ್ಲ. ನಮಗಿಂತ ಮಕ್ಳಿಗಂತೂ ಎಷ್ಟು ಎಕ್ಸೈಟೆಡ್. ಮಮ್ಮ ಬೀಚ್ ಬಂತ, ಮಮ್ಮ ಬೀಚ್ ಇಬ್ರೂ ಅದೇ ರೀತಿ. ಆಮೇಲೆ ಇಬ್ಬರೂ ಒಂದೇ ಥರ ಟಾಯ್ಸ್ ತೊಗೊಂಡು ನೋಡಿದಿರಲ್ಲ, ಕಾರಲ್ಲಿ ವಿಂಡೋ ಮೇಲೆಲ್ಲ ತಗಲಾಕೊಂಡು ಆರಾಮಾಗಿ ಬಂದರು. ಸೊ ನಾನಂತೂ ಫುಲ್ ಎಕ್ಸೈಟೆಡ್ ಆಗಿದ್ದೆ. ಹೆಂಗಿರುತ್ತೆ ಬೀಚಲ್ಲಿ ಹೋಗಿ ಬಿದೋಗ್ಬಿಡ್ಬೇಕು. ನನಗಂತೂ ಎಷ್ಟು ಸ್ಟ್ರೆಸ್ ಇರುತ್ತೆ ಗೊತ್ತಾ. ನೀವು ಜಸ್ಟ್ ಯೋಚನೆ ಮಾಡಿ, ಬರೀ ಹೌಸ್ ವೈಫ್ಗೆ ಎಷ್ಟು ಸ್ಟ್ರೆಸ್ ಇರುತ್ತೋ. ನಾನು ಮನೆ ಕೆಲಸನೂ ನೋಡ್ತೀನಿ, ಮಗುನ ನೋಡ್ಕೊಳ್ತೀನಿ, ಆಫೀಸ್ ಸಿವಿಲ್ ಇಂಜಿನಿಯರಿಂಗ್ ಕೆಲಸ ನೋಡ್ತೀನಿ, ಚಾಯ್ ವೃದ್ಧಿದು ನೋಡಬೇಕು ಕೆಲಸ, ವಾಸ್ತು ಕನ್ಸಲ್ಟೇಷನ್, ಜೊತೆಗೆ ಯೂಟ್ಯೂಬು, ಕೊಲ್ಯಾಬ್ರೇಷನ್ಸು. ನನ್ನ ಮೆಂಟ್ಯಾಲಿಟಿ, ನನ್ನ ಮೈಂಡ್ ಸಿಚುಯೇಷನ್ ಹೆಂಗಿರುತ್ತೆ ಅಂತ ಜಸ್ಟ್ ಯೋಚನೆ ಮಾಡಿ ನೀವು. ಅಷ್ಟು ಖರಾಬಾಗಿತ್ತು. ಸೊ ನನಗಂತೂ ಈ ಟ್ರಿಪ್ಪಿಗೆ ಬಂದು ಮಸ್ತ್ ಎಂಜಾಯ್ ಮಾಡಿದೆ. ಸೊ ನೀವು ನೋಡಿದ್ರಲ್ಲ, ಅದೇ ನಾವು ಇದ್ದು ಸ್ಟೇ. ನಾನು ನೆಕ್ಸ್ಟ್ ವೀಡಿಯೋಲಿ ಕಂಪ್ಲೀಟ್ ಡೀಟೇಲ್ಸೆಲ್ಲ ಶೇರ್ ಮಾಡ್ತೀನಿ. ರೂಮ್ಸ್ ಹೇಗಿದೆ, ಎಷ್ಟು ಬಜೆಟ್ ಇದೆ, ಎಲ್ಲಿರೋದು, ಏನು ಅಂತ ಎಲ್ಲ. ಹೋಗಿ ರೂಮಲ್ಲೆಲ್ಲ ಐಟಮ್ಸ್ ಎತ್ತಿಟ್ಬಿಟ್ಟು ಅಲ್ಲಿಂದ ಊಟ ಮಾಡೋಣ ಅಂತ ಉಡುಪಿ ಸಿಟಿಗೆ ಬಂದ್ವಿ. ಸೊ ದೇವಸ್ಥಾನಕ್ಕೆ ಹೋಗೋಣ ಪ್ಲ್ಯಾನ್ ಮಾಡಿದ್ವಿ. ನಾಳೆ ಹೋಗೋಣ ಅಂತ ಅಂದ್ಕೊಂಡು ಟಯರ್ಡ್ ಆಗಿದೆ ಅಂದ್ಬಿಟ್ಟು MTR ಅಲ್ಲಿ ಭರ್ಜರಿ ಊಟ ಮಾಡಿಕೊಂಡು ಬರೋಷ್ಟರಲ್ಲೇ ಆಲ್ರೆಡಿ ಕತ್ಲಾಗಕ್ಕೆ ಶುರುವಾಯಿತು. ಮೋಟು ಬೀಚ್ ಅನಿಸುತ್ತೆ ಇದು. ಸೊ ಅಲ್ಲಿ ಸ್ಟಾಪ್ ಹಾಕ್ಬಿಟ್ಟು ಲೈಟ್ಸ್ ಎಲ್ಲ ಇತ್ತು. ಸರಿ ಸ್ವಲ್ಪ ಹೊತ್ತು ಮಕ್ಕಳನ್ನ ಆಟ ಆಡಿಸ್ಬಿಡೋಣ ಅಂತ ಆಟ ಆಡ್ತಾಯಿದ್ರು. ಇಲ್ಲಿ ನೋಡಿ ಸನ್ಸೆಟ್ ಅವಾಗ್ತಾನೆ ಆಗಿತ್ತು. ಇಷ್ಟು ಚೆನ್ನಾಗಿ ಕಾಣ್ತಾ ಇತ್ತು. ಯಾರೋ ಬರ್ಡೇ ಕೂಡ ಅಲ್ಲಿ ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡ್ತಿದ್ರು. ಒಂಥರ ಚಿಲ್ ಅನಿಸ್ತು, ಒಂಥರ ಪೀಸ್ ಅನ್ನಿಸ್ತು. ಆಲ್ಮೋಸ್ಟ್ ಈಗ ರಾಕ್ ಕ್ಲಿಪ್ಪಿಂಗ್ಸ್ನ ಇಡ್ತೀನಿ, ನೋಡಿ ಎಂಜಾಯ್ ಮಾಡಿ. ನಂಗೆ ಬೇಡಪ್ಪ, ನಂಗೆ ಫುಲ್ ಆಗೈತೆ. ठीक है, मैं हेमंत को भी एक बार कॉल करके चेक कर लेता हूं. ಬಂದಾಗೆ ಫಾರ್ಮ್ ಆಯಿಲ್ ಬೋಂಡ ಎಲ್ಲ ತಿನ್ನೋದು. ರೂಪೇಶ್ ಹೋಗಿ ಬೋಂಡ ಎಲ್ಲ ತಂದಿದ್ರು. ಅದನ್ನು ತಿನ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅಲ್ಲಿಂದ ಜಸ್ಟ್ ನಾವು ಇರೋ ಸ್ಟೇಯಿಂದ ಜಸ್ಟ್ ಒಂದು 10-15 ಮಿನಿಟ್ಸಲ್ಲೇ ಮಲ್ಪೆ ಬೀಚ್. ಸರಿ ಮಲ್ಪೆ ಹತ್ರ ಹೋಗಿ ಫಿಶ್ ತಿನ್ಕೊಂಬರೋಣ ಅಂತ ಸಡನ್ನಾಗಿ ಪ್ಲ್ಯಾನ್ ಮಾಡಿ ಅಲ್ಲಿಗೆ ಹೋದ್ವಿ. ಹೋಗೋಷ್ಟರಲ್ಲಿ ಅಲ್ಲಿ ನೋಡಿದ್ರೆ ಒಂಥರ ಗೋವಾ ವೈಬ್ಸು. ಎಲ್ಲರೂ ಗಾಳಿಪಟ ಬಿಡ್ತಾ ಇದ್ದಾರೆ. ಗಾಳಿಪಟಕ್ಕೆ ಲೈಟೆಲ್ಲ ಅಟ್ಯಾಚ್ ಆಗಿದೆ. ನನಗೆ ಈ ಥರ ಎಲ್ಲ ತುಂಬ ಇಷ್ಟ, ಚಿಕ್ಕ ಮಕ್ಕಳ ಥರ ಆಡೋಕ್ಕೆಲ್ಲ. ಸೊ ನಾನು ಸುಮ್ಮನೆ ಗಣಾಣ ತೊಗೊಳ್ಳೋಣ ಅಂತ ಅಂದ್ಕೊಂಡು ಸರಿ ಅಂತ ತೊಗೊಂಡು ಮಕ್ಕಳಿಗೆ ಇದು ಫ್ಯಾನ್ ಎಲ್ಲ ಬೇಕು ಅಂದರು. ಅದೆಲ್ಲ ಕೊಡಿಸಿ ಬನ್ನಿ ನಡೀರಿ ಬಿಡೋಣ ಇವಾಗ
ಅಂತ ಅಂದ್ಕೊಂಡು ಹೋಗ್ತೇವೆ. ನಾನಂತೂ ಚಿಕ್ಕವಳಿರುವಾಗ ಯಾವಾಗೂ ಬಿಡ್ತಾ ಇದ್ದೆ. ಸ್ಕೂಲಿಂದ ಬಂದಿದ ತಕ್ಷಣ ಯೂನಿಫಾರ್ಮ್ ಚೇಂಜ್ ಮಾಡೋದು, ಎತ್ಕೊಂಡು ಹೋಗೋದು, ಗಾಳಿಪಟನ ಬಿಡೋದು. ಈ ಥರ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಗಾಳಿಪಟ ಎಲ್ಲ ಬಿಡೋದು. ಸೊ ನಿಮಗೂ ರಾಕ್ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ನೋಡಿ. ಇದು ಓಕೆನಾ, ರೆಡಿನಾ ಬಿಡೋಕ್ಕೆ ಗಾಳಿಪಟ? ಹಾಂ, ಫಸ್ಟೇ ಬಾಲಂಗೋಚಿ ರೆಡಿ ಮಾಡೋರು ಇವರು. ಬೇಡ ಅಂತ ಬಿಟ್ಬಿಟ್ಟಿದ್ದಾನೆ. ಹಾಂ, ಇರು ಒಕ್ಕೆ ಬರ್ಲಿ. ಹಾಂ, ಸೂಪರ್. ಎಲ್ಲಿ ಫೋನ್ ಆಫೀಸ್ ಬಿಡ್ರಿ. ಹಾಂ, ಗಾಳಿ ಇರ್ಬೇಕು. ಹಾಂ, ಅಲ್ಲಿ ನೋಡಿ ಅದು ಸುನಿ ಅಣ್ಣ, ಸಿನಿ ಅಂಕಲ್ ನೋಡಿ ಹೆಂಗ್ ಬಿಡ್ತೈತೆ ಗಾಳಿಪಟ. ಗಾಳಿಪಟ ಎಲ್ಲೋಗ್ತಾ ಇದೆಯಾ ಗಾಳಿಪಟ? ನಾನು ಸ್ವಲ್ಪ ಹೊತ್ತು ಗಾಳಿಪಟ ಎಲ್ಲ ಬಿಟ್ಟೆ. ಬಟ್ ರೂಪೇಶ್ ಇರಲಿಲ್ಲ ಕ್ಯಾಪ್ಚರ್ ಮಾಡೋಕ್ಕೆ, ಅವ್ರಿಗೆ ಆಫೀಸ್ ಕಾಲ್ ಬಂದಿತ್ತು ಅಂತ ಸೈಡಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ರು. ಅದೆಲ್ಲ ಮುಗಿಸ್ಕೊಂಡು ಗೋಲಿ ಸೋಡಾ ಕುಡಿಯೋಕ್ಕೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಯಾರಿಗೆ ಈ ಥರ ಎಲ್ಲ ಗೋಲಿ ಸೋಡಾ ಕುಡಿಯೋಕ್ಕೆ ಇಷ್ಟ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯೂಶಲಿ ಈ 90 ಕಿಡ್ಸ್ ಅಂತಾರಲ್ಲ, ನಮ್ಗೆ ಈ ಥರ ಸ್ಕೂಲಿಂದ ಬರೋವಾಗ 5 ರೂಪೀಸ್ ಕೊಟ್ಟರೆ ಈ ಥರ ಗೋಲಿ ಸೋಡಾ ಕೊಡೋರಲ್ಲಿ ಗ್ರೀನ್ ಕಲರಲ್ಲಿ ಇರ್ತಿತ್ತು. ಇವಾಗೆಲ್ಲ ಕಲರ್ ಆರೆಂಜ್ ಕಲರು ಫ್ಲೇವರ್ಸ್ ಬಂದುಬಿಟ್ಟಿದೆ. ಸೊ ನಾನು ಸ್ವಾತಿ ಆರೆಂಜ್ ಕಲರ್ ತೊಗೊಂಡ್ವಿ, ಸುನಿ ಅಣ್ಣ ಗ್ರೀನು, ರೂಪೇಶ್ ಬ್ಲೂ ಕಲರ್ ಸಿ ಬ್ಲೂ ಕಲರ್ ತೊಗೊಂಡ್ರು. ಸೊ ಫಸ್ಟು ನಾವು ಸೋಡಾ ಕುಡಿತಾ ಇದ್ವಿ. ಮಕ್ಕಳಿಗೆಲ್ಲ ಏನು ಕೊಡೋಲ್ಲ ನಾವು. ಫಿಶ್ ಆರ್ಡ್ರ್ ಮಾಡಿದ್ವಿ, ಫಿಶ್ ರೆಡಿ ಆಗೋಷ್ಟರಲ್ಲಿ ಇದು ಕುಡಿಯೋಣ ಅಂದ್ಬಿಟ್ಟು ಕುಡಿತಾ ಇದ್ವಿ. ಆ್ಯಂಡ್ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಫಿಶಸ್ ಎಲ್ಲ. ಎಷ್ಟು ಅಂಗಡಿಗಳಿದಾವೆ ಅಂದರೆ ಲೈನಾಗಿ ಫ್ರೆಶಾಗಿ ಸಿಗುತ್ತೆ ನಿಮಗೆ ಫಿಶ್ಶು. ನಮಗೇನು ಬೆಂಗಳೂರಲ್ಲಿ ಏನು ಬರುತ್ತಲ್ಲ ಅದೆಲ್ಲ ಸ್ಟೋರ್ ಆಗಿ ಬಂದಿರೋದು. ಇಲ್ಲಿ ಫ್ರೆಶ್ ಇರುತ್ತೆ ಆ್ಯಂಡ್ ಟೇಸ್ಟ್ ಚೆನ್ನಾಗಿರುತ್ತೆ. ಒಂಥರ ತಿನ್ಕೊಂಡು ಮಸ್ತಾಗಿ ಎಂಜಾಯ್ ಮಾಡಿದ್ವಿ. ಇನ್ನೊಂದೇನಪ್ಪ ಅಂದರೆ ನನಗೆ ಫಿಶ್ ಏನೋ ತಿನ್ನೋಕೆ ಇಷ್ಟ, ನನಗೆ ಮುಳ್ಳು ಬಿಡ್ಸೋಕ್ಕೆ ಬರಲ್ಲ. ನಮ್ಮ ಮದುವೆ ಆಗೋಕ್ಕೆ ಮುಂಚೆ ನಮ್ಮಪ್ಪ ಬಿಡಿಸಿ ತಿನ್ನಿಸ್ತಾಯಿದ್ರು. ಮದುವೆ ಆದಮೇಲೆ ಇವಾಗ ರೂಪೇಶ್ ತಿನ್ನಿಸ್ತಾರೆ. ಐ ಆಮ್ ಸೋ ಲಕ್ಕಿ ಅಂತ ಅನಿಸುತ್ತೆ. ಸೊ ನಿಮ್ಗೆ ಯಾರಿಗಾದ್ರೂ ಫಿಶಸ್ ಎಲ್ಲ ಜಾಸ್ತಿ ಇಷ್ಟ ಆಗುತ್ತಾ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದನ್ನೆಲ್ಲ ತಿಂದ್ಬಿಟ್ಟು ಮಕ್ಕಳಿಗೆ ಕಿಚಡಿ ತೊಗೊಳ್ಳೋಣ ಅಂದ್ಬಿಟ್ಟು ಈ ಒಂದು ಪ್ಲೇಸಿಗೆ ಬಂದಿದ್ವಿ, ಆರ್ಡ್ರ್ ಮಾಡಿದ್ವಿ. ಇದು ಬಂದು ನೀಮೋಸ್ ಅಂತ, ಚೆನ್ನಾಗಿತ್ತು. ವೈಬೆಲ್ಲ ಒಳಗಡೆ ಎಲ್ಲ ತುಂಬ ಚೆನ್ನಾಗಿತ್ತು, ಆ್ಯಂಬಿಯನ್ಸ್ ಎಲ್ಲ. ಸೊ ಇಲ್ಲಿ ಸ್ವಲ್ಪ ಹೊತ್ತು ಟೈಮ್ನ ಸ್ಪೆಂಡ್ ಮಾಡಿ ಅವ್ರಿಗೆ ಫುಡ್ಡೆಲ್ಲ ಪಾರ್ಸಲ್ನ ತೊಗೊಂಡ್ವಿ. ಅವ್ನು ಮೈಕಲ್ ಜಾಕ್ಸನ್ ಸ್ಟೆಪ್ಪಿಗೆ ಇನ್ನು ಪಾರ್ಸಲ್ ಎಲ್ಲ ತೊಗೊಂಡು ನಾವಿರೋ ಅಂಥ ಸ್ಟೇ ಹತ್ರ ಬಂದ್ವಿ. ಲೈಟ್ಸ್ ಎಲ್ಲ ಆನ್ ಮಾಡಿದರು, ಎಷ್ಟು ಬ್ಯೂಟಿಫುಲ್ಲಾಗಿ ಅನ್ನಿಸ್ತಾ ಇತ್ತು. ನಾನಂತೂ ಕಾಯ್ತಾಯಿದ್ದೆ ಯಾವಾಗ ಬೆಳಗಾಗುತ್ತೆ ಅಂದ್ಬಿಟ್ಟು. ಆಮೇಲೆ ಇದು ಬಂದ್ಬಿಟ್ಟು ಪ್ರೈವೇಟ್ ಸ್ಟೇ ಆಗಿರೋದ್ರಿಂದ ಅಲ್ಲಿ ನಮಗೆ ಒಂದು ಅಣ್ಣ ಇರ್ತಾರೆ, ಅವರೆಲ್ಲ ಮ್ಯಾನೇಜ್ ಮಾಡಿಕೊಡ್ತಾರೆ. ನಮ್ಗೆ ಹಾಲು ಬೇಕು ಅಂದರೆ ಹಾಲು, ಕಾಫಿ ಎಲ್ಲ ಮಾಡಿಕೊಡ್ತಾರೆ. ಸೊ ಆಚೆಗಡೆ ಕೂತ್ಕೊಂಡು ಮಕ್ಕಳಿಗೆ ಪ್ಲೇಟ್ಸ್ ಎಲ್ಲ ತಂದುಕೊಡ್ತೀನಿ ಅಂತ ಹೇಳಿದರು. ಸರಿ ಅವ್ರಿಗೆ ಸ್ವಲ್ಪ ಊಟ ಮಾಡಿಸ್ಬಿಡೋಣ ಅಂದ್ಬಿಟ್ಟು ಊಟ ಮಾಡಿಸಿ ಮಲಗಿಸಿದ್ವಿ. ಆಮೇಲೆ ಏನಂತಾರೆ ಸ್ಪೀಕರ್ಸ್ ಎಲ್ಲ ಇರುತ್ತೆ, ಒಳ್ಳೆ ಸಾಂಗ್ ಹಾಕಿ ಡ್ಯಾನ್ಸ್ ಆಡಿ ನಾವು ಮಲಗಿದ್ದು 2 ಗಂಟೆನೋ 3 ಗಂಟೆನೋ ಅನಿಸುತ್ತೆ. ಸೊ ಅಷ್ಟೊತ್ತವರೆಗೂ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿ ಬೆಳಗ್ಗೆ ನೋಡ್ತೀವಿ 8 ಗಂಟೆ ಆಗಿಬಿಟ್ಟಿದೆ ಎದ್ದೋಳೋ ಅಷ್ಟರಲ್ಲಿ. ಎದ್ದೋಳಕ್ಕೆ ಮುಂಚೆನೇ ಆ ಅಲೆಗಳ ಸೌಂಡು, ಅಲೆಗಳು ಮೂವ್ ಆಗ್ತಾ ಇರೋ ಸೌಂಡು, ವಾಟರ್ದು ಮಸ್ತ್ ಅನ್ನಿಸ್ತು. ಆಚೆ ಬಂದು ನೋಡ್ತೀನಿ ಬೋಟ್ಸ್ ಎಲ್ಲ ಫಿಶಿಂಗ್ ಹೋಗ್ತಾ ಇದೆ. ನೋಡಿದ್ರೆ ವ್ಯೂಸು ನಮ್ಮ ರೂಮ್ ಕಡೆ ಬರ್ತಾ ಇದೆ. ಪಕ್ಕದಲ್ಲಿ ಸುನೀಲ್ ಅಣ್ಣ ನಿಂತ್ಕೊಂಡು ಹೇಳ್ತಾ ಇದ್ರು, ನೈಟ್ ಎಲ್ಲ ಎಷ್ಟು ಜೋರಾಗೆ ಸೌಂಡ್ ಬರ್ತಿತ್ತು, ಇಲ್ಲಿವರೆಗೂ ಬರ್ತಿತ್ತು ನೈಟು ನೀರು ಅಂತೆಲ್ಲ ಹೇಳ್ತಾಯಿದ್ರು. ಆಮೇಲೆ ಇದು ನಮ್ಮ ರೂಮ್ ಒಳಗಡೆಯಿಂದ ವ್ಯೂ. ಸೊ ಆಚೆ ಕಡೆ ಬಾಲ್ಕನಿ ಇದೆ, ಬಾಲ್ಕನಿಯಿಂದನೂ ವ್ಯೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನೋಡ್ತಾ ಇದ್ವಿ. ಅಷ್ಟೊತ್ತಿಗೆ ಯದುವೀರ್ ಕೂಡ ಎದ್ದು ಆಚೆ ಬಂದು ಅವನು ವ್ಯೂ
ನೋಡ್ತಾ ಎಂಜಾಯ್ ಮಾಡ್ತಾ ಇದ್ದ. ಹೋಯ್ತಿ ಒಳಗಡೆ ನೀರು ಒಳಗಡೆ ಐತಿಯಾ? ಎಷ್ಟು ದೂರ ಐತಿಯಾ? ದೂರ ಐತಿಯಾ? ನೋಡಿದ್ರಲ್ಲ ಎಷ್ಟು ಪ್ರಶಾಂತವಾಗಿದೆ, ಹಾಗೆ ವ್ಯೂ ಎಷ್ಟು ಚೆನ್ನಾಗಿದೆ ಅಂತ. ಸೊ ಆಚೆ ಬಂದ್ವಿ, ಅಣ್ಣ ಕಾಫಿ ರೆಡಿ ಮಾಡಿದರು. ಸೊ ಕಾಫಿ ಕುಡ್ಕೊಂಡು ಸ್ವಾತಿ ವೀರು ಇನ್ನೂ ಎದ್ದಿರಲಿಲ್ಲ, ರೂಪೇಶ್ ಕೂಡ ಎದ್ದರು ಆವಾಗ. ಸರಿ ಬಾ ಒಂದು ವಾಕ್ ಹೋಗ್ಬಿಟ್ಟು ಬರೋಣ ಬೀಚ್ ಹತ್ರ ಅಂತ ಹೋಗಿ ವಾಕ್ ಮಾಡ್ಕೊಂಡು ಬಂದ್ವಿ. ಥ್ಯಾಂಕ್ ಯು ಮಗ್ನೆ. ಹುಷಾರ್ ಮನೆ ಕಾಲಿಡವಾಗ. ಒಂದು ಸ್ವಲ್ಪ ಹೊತ್ತು ಕುತ್ಕೊಳ್ಳೋಣ, ಇಲ್ಲಿ ಚೆನ್ನಾಗಿರುತ್ತೆ. ಇನ್ನು ವೀರೂ ಸ್ವಾತಿ ಎದ್ದಿಲ್ಲ, ಇವನು ಹೋಗೋಣ ಬಾ ಅಂತ ಹಿಂಸೆ ಹೇಳ್ತಾವನೆ. ಅದಕ್ಕೆ ಬಂದ್ವಿ. ಅಬ್ಸರ್ವ್ ಮಾಡು, ಇಲ್ಲಿ ವೇವ್ಸ್ ಕಮ್ಮಿ, ಅಲ್ಲಿ ವೇವ್ಸ್ ಜಾಸ್ತಿ. ಆ್ಯಂಡ್ ಕ್ಲೀನ್ ನೋಡಿದ್ದು ಎಷ್ಟು ಚೆನ್ನಾಗಿದೆ, ಇದಕ್ಕೆ ಕಂಪೇರ್ ಮಾಡಿದ್ರೆ ಕ್ಲೀನಾಗಿದೆ. ಬೀಚ್ ಕ್ಲೀನಾಗಿದೆ ನೋಡಿ, ಎಷ್ಟು ಕ್ಲೀನಾಗಿದೆ. ನೋಡ ಅಲ್ಲಿ ಹೋಗ್ತಾ ಇದೆ ನೋಡ್ತಾ, ಅಲ್ಲಿ ಕಲ್ ಮೇಲೆ ನೋಡ್ದಾ? ಕಪ್ಪೆ ಚಿಪ್ಪುಗಳೆಲ್ಲ ನೋಡಿ ಹೆಂಗೆ ಮೆತ್ಕೊಂಡಿದ್ದಾವೆ. ಬೀಚಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ರೂಮ್ ಹತ್ರ ಬಂದ್ವಿ. ಯಾಕಂದರೆ ಬಿಸಿಲು ಸಿಕ್ಕಾಪಟ್ಟೆ ಶುರುವಾಯಿತು. ಅಷ್ಟೊತ್ತಲ್ಲಿ ವೀರು ಕೂಡ ಎದ್ದಿದ್ದ, ಸ್ವಾತಿ ಇನ್ನೂ ಎದ್ದಿರಲಿಲ್ಲ. ಹಾಗಾಗಿ ಇನ್ನು ಬ್ರೇಕ್ಫಾಸ್ಟ್ ಎಲ್ಲ ಮಾಡಬೇಕಾಗಿತ್ತು. ಆ ಡೇ ಹೇಗಿತ್ತು ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ. ಓಕೆನಾ ಫ್ರೆಂಡ್ಸ್? ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಪುಟ್ಟ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋಲಿ ಸಿಗೋಣ. ಬಾಯ್.